ಕೃಷಿಯ ಕಡೆ ಅಂತ ಒಂದು ಘೋಷಣೆಯೊಂದಿಗೆ ಒಂದು ದಿವಸದ ಕಾರ್ಯಾಗಾರ ಮಾಡ್ತಾ ಇದ್ವಿ. ಈ ಕಾರ್ಯಾಗಾರಕ್ಕೆ ನಾವು ಹೆಚ್ಚಿನ ಜನ ಬರುವಾಗೆ ತಿಳಿಸ್ಬೇಕು, ವರದಿ ಮಾಡಬೇಕು ಅಂತ ನಮ್ಮನ್ನು ಕೇಳ್ತೀವಿ. ನಾವು ಒಂದು ಸುಮಾರು 1,000 ಜನ ಸೇರ್ತೀವಿ. ಯಾವ್ಯಾವ ಥರ ಕೃಷಿಗಳು ಇದು ಮಾಡ್ತಿರ್ತಾರೆ? ಯಾವ್ಯಾವ ರೀತಿ ಕೃಷಿನ ಮಾಡಲಿಕ್ಕೆ ಅಲ್ಲಿ ನೀವು ತಯಾರಿ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ರೈತರಿಗೆ ಯಾವ ಕೃಷಿ ಬಗ್ಗೆ ಅಂದ್ರೆ ಯಾವ ಬೆಳೆ ಬಗ್ಗೆ ಅಂತ? ಈಗ ಅಲ್ಲಿ ತೋಟ ಮಾಡಿದ್ದಾರೆ, ಅಷ್ಟೇ ಯಾವ ಥರ ಬೆಳಿಬೋದು, ತರಕಾರಿಗಳು ಯಾವ ಥರ ಬೆಳಿಬೋದು, ಹಣ್ಣಿನ ಬೆಳೆ ಯಾವ ಥರ ಬೆಳಿಬೋದು. ಜೊತೆಗೆ ಅಲ್ಲಿ ನಾವು ಈಗ ಹಸುಗಳು ಸಾಕಿದ್ದಾರೆ, ಹಸುಗಳಿಂದ ಹಾಲು ಬಂದದ್ರಲ್ಲಿ ಮಾರಾಟ ಮಾಡ್ತಾರೆ. 120 ರೂಪಾಯಿಗೆ ಬೆಂಗಳೂರು ಕಳಿಸ್ತಾರೆ. ಆಮೇಲೆ ಇದೆಲ್ಲ ಕಾರ್ಯಕ್ರಮಗಳಿದೆ, ಅದ್ರ ಬಗ್ಗೆ ಅವ್ರು ಹೇಳ್ತಾರೆ ವರದಿಗಳು. ಇದೆಲ್ಲ ಒಟ್ಟಲ್ಲಿ ಒಬ್ಬ ರೈತ ಸಾವಯವ ಕೃಷಿ ಬೆಳೆದ್ರೆ ಹೇಗೆ ಬೆಳೆ ಮುಂದುವರಿಬಹುದು ಅನ್ನೋದ್ರ ಬಗ್ಗೆ ಸಮಗ್ರವಾಗಿ ಅವ್ರು ಹೇಳ್ತಾರೆ. ನಮ್ದೊಂದು ಅನಿಸಿಕೆ ಸರ್, ನೀವು ಸಾವಯವ ಅಂತಿದ್ಲೂ ರಾಸಾಯನಿಕ ಮುಕ್ತ ಅಂತ ಮಾಡಿದ್ರೆ ಚೆನ್ನಾಗಿತ್ತ ಅಂತ. ಯಾಕೆ ಅಂತಂದ್ರೆ ಸಾವಯವ ಅಂತಂದ್ರೆ ಅದರ ಅರ್ಥನೇ ಬೇರೆ ಹೋಗುತ್ತೆ. ಯಾಕೆಂದ್ರೆ ಅದು ಆರ್ಗ್ಯಾನಿಕ್ ಫುಡ್. ನಮ್ಮ ಈ ಪರಿಸರದಲ್ಲಿ ನಾವು ಸಾವಯವ ಕೃಷಿ ಮಾಡೋದು ಬಹಳ ಕಷ್ಟ. ಯಾಕೆ ಅಂತಂತಂದ್ರೆ ನಮ್ಗೆ ಗೊತ್ತಿರೋ ನಾಲೆಜ್ ಪ್ರಕಾರ ಅದು ಬೆಟ್ಟಗಾಡು ಪ್ರದೇಶ ಇರಬೇಕು, ಯಾವುದೇ ಥರದಾದ ನೀರನ್ನ ನಾವು ಕೆರೆ ಕಟ್ಟೆಗಳಿಂದ ನದಿಯಿಂದ ನಾವು ಅವಲಂಬಿತರಾಗಿರಬಾರ್ದು, ನ್ಯಾಚುರಲ್ ಸೋರ್ಸಸ್ ಇರಬೇಕು ನೀರಿಗೆ. ಅಂಥ ಕಡೆ ಮಾತ್ರ ನಾವು ಸಾವಯವ ಕೃಷಿನ ಮಾಡಲಿಕ್ಕೆ ಸಾಧ್ಯ ಇರುತ್ತೆ. ಯಾಕೆಂದ್ರೆ ಇದನ್ನ ನೀವು ರಾಸಾಯನಿಕ ಮುಕ್ತ ಅಂತ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನಗೆ ಅನಿಸುತ್ತೆ. ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನಮ್ಮದು ಕೆರಗೋಡಲ್ಲಿ ಜಮೀನು ಇರ್ತಕ್ಕಂಥದ್ದು ಕೆರೆ ಬೈಲು. ನಾನು ಸುಭಾಷ್ ಪಾಳ್ಯದ ಕೃಷಿ ಪದ್ಧತಿನ ಅನುಸರಿಸ್ಕೊಂಡು ಬರ್ತಾ ಇದ್ದೀನಿ 20 ವರ್ಷದಿಂದ. ನಾನು ಅದೇ ಜಮೀನಲ್ಲಿ ಭತ್ತವನ್ನು ಬೆಳೆದೆ. ಎಕ್ಸ್ಪೋರ್ಟ್ ಮಾಡೋಕ್ಕೆ ಅಂತ ಹೇಳಿದ್ರು ನಮ್ಮ ಮಣ್ಣಪುರದಲ್ಲಿ ಬಂದು ಅವನು ಟೆಸ್ಟ್ ಮಾಡಿಸ್ಕೊಟ್ಟಿದ್ವಿ. ಟೆಸ್ಟ್ ಮಾಡಿಸ್ಕೊಟ್ಟಾಗ ಅದರಲ್ಲಿ ಯಾವುದೇ ಕ್ಯಾಡ್ಮಿಯಮ್ಮು ಆರ್ಸೆನಲ್ಲು ಆಗಲಿ ಬೇರೆ ಇನ್ಯಾವುದೇ ರೀತಿಯ ವಿಷಯ ಇರಲಿಲ್ಲ. ಅದರ್ಥ ಏನಂದರೆ ನಾವೇನು ಅಂದ್ಕೊಂಡಿದ್ದೀರಿ, ಬೆಟ್ಟ ಗುಡ್ಡಗಳು ಇರಬೇಕು, ನೀರು ಬರಬಾರ್ದು, ಆ ಕಾನ್ಸೆಪ್ಟ್ ಏನಿದೆ ಓಕೆ, ಇಲ್ಲ ಅಂತ ಕಷ್ಟ ಇಲ್ಲ. ನಮ್ಮದು ಕೆರೆ ನೀರೇ, ನಾನು ಸುತ್ತ ಇರ್ತಕ್ಕಂಥ ರಾಸಾಯನಿಕ ಕೃಷಿ ಮಾಡ್ತಕ್ಕಂಥವ್ರೆ. ಆದರೂ ಸಹ ನಾವು ಪ್ರಾಮಾಣಿಕವಾಗಿ ಅದರಲ್ಲಿ ಜೀವಾಮೃತವನ್ನು ಬಳಸಿ, ಹಸಿರು ಗೊಬ್ಬರ ಬಳಸಿ ಮಾಡೋದ್ರ ಪ್ರಯುಕ್ತ ನಮ್ಮಲ್ಲಿ ಆ ಭೂಮಿಯ ಬಂದಂಥ ಏನು ಭತ್ತ ಇದೆ ಅದು ಇದು ರಿಪೋರ್ಟ್ ಇದೆ, ನಾವು ಬೇಕಾದ್ರೆ ಫಾರ್ವರ್ಡ್ ಮಾಡ್ತೀನಿ. ಆ ರಿಪೋರ್ಟ್ ಮಾಡಿದ್ರೆ ಅದಕ್ಕೆ 17 ಸಾವಿರ ರೂಪಾಯಿ ಖರ್ಚಾಯ್ತು ರಿಪೋರ್ಟ್ಗೆ. ಅದ್ರಲ್ಲಿ ಬಂತು ಎಲ್ಲ ಸಹ ನಾರ್ಮಲ್ ಆಗಿದೆ, ಯಾವುದೇ ವಿಷಯ ಇಲ್ಲ, ಆರ್ಸನ್ ಇಲ್ಲ, ಕ್ಯಾಡ್ಮಿಯಂ ಇದೆ, ಎರಡು ಭಾಳ ಡೇಂಜರು ಇಲ್ಲ ಅಂತ ಬಂತು. ಹಾಗಾಗಿ ನಾವು ಸರಿಯಾಗಿ ಮಾಡಿದ್ದೆ ಆದರೆ ಆ ಯಾವುದೇ ವಿಷಯ ಸಿಗರೇಟ್ ಸೇದಾಕ್ಷಣ ನಮಗೆ ಕೆಟ್ಟದಾಗಲ್ಲ, ಆ ರೀತಿ ಅದೇನೋ ಪ್ರಭಾವ ಬೀರಲ್ಲ. ಜೊತೆಗೆ ಇರ್ತಕ್ಕಂಥ ಏನು ಅನುಕೂಲ ಇದೆ, ಮೂಲ ಸೌಲಭ್ಯ ಇದೆ, ಅದು ಉಳಿಸ್ಕೊಂಡೇ ನಾವು ಬದುಕಬೇಕು. ನಾನು ಕಾಡುಗೋ ವ್ಯವಸಾಯ ಮಾಡೋಕ್ಕಾಗಲ್ಲ, ಹಾಗೆ ಇರೋದ್ರಲ್ಲೇ ಉತ್ತರ ಕೊಡಬೇಕು. ಅದಕ್ಕೆ ಉತ್ತರ ಸುಭಾಷ್ ಪಾಳ್ಯ ಕೃಷಿನಲ್ಲಿ ನನಗಿದೆ. ಆ ರಿಪೋರ್ಟ್ನ ತಮಗೆ ಫಾರ್ವರ್ಡ್ ಮಾಡಿ. ಸರ್, ನಾನು ನಿಮಗೆ ವಿರೋಧ ಮಾಡ್ತಿರೋದಲ್ಲ, ವಿರೋಧ ಅಲ್ಲ, ನಾವೇನಿಂದ ರಾಸಾಯನಿಕ ಮುಕ್ತ ವ್ಯವಸಾಯ, ಗೋ ಆಧಾರಿತ ಆಗ್ಬೋದು, ಗೋಕುರ್ಮ ಮುಕ್ತ, ಜೀವಾಮೃತ, ನೈಸರ್ಗಿಕ ಕೃಷಿ, ಸಹಜ ಕೃಷಿ ಏನಾದರೂ ಮಾಡಿ ರಾಸಾಯನಿಕ ಮುಕ್ತ ಇರಬೇಕು. ಅದ್ರ ದೃಷ್ಟಿ ಈಗ ಸಾವಯವ ಅಂತಂದ್ರೆ ಅತೃಪ್ತಿ ಜನಕ್ಕೆ ಫಲ ಇರುತ್ತೆ, ಉಳಿಸಿದೆ ಹೋಗ್ತು, ಇದೇ ರೀತಿ ಇರಬೇಕು ಅಂತ ರಾಸಾಯನಿಕ ಮುಕ್ತ ಇದೆ. ಅದರಲ್ಲೂ ಏನಂದ್ರೆ ಗೋ ಆಧಾರಿತ ಇದ್ರೆ ಒಳ್ಳೆಯದು. ಇವತ್ತು ಒಂದು ತಿಳ್ಕೊಳ್ಳಿ, ಬ್ರಹ್ಮಾಸ್ತ್ರ ಅಂತ ಏನಿದ್ರೆ ನಾಟಿ ಹಸು, ಆ ನಾಟಿ ಹಸುನಲ್ಲಿ ಗಂಜಳ ಸಗಣಿಯಿಂದ ನೀವು ಪ್ರಕೃತಿಗೆ ಪರವಾಗಿದೆ, ಪಂಚಭೂತಗಳೆಲ್ಲ ಮಲಿನಾಗ್ತದೆ ನೋಡಿದ್ದೀರಿ ಪರಿಸರಕ್ಕೆ. ಅದರಿಂದ ನಾಟಿ ಹಸುಗಳು ಕಡಿಮೆ ಆದಷ್ಟು, ಮರ ಗಿಡಗಳು ಕಡಿಮೆ ಆದಷ್ಟು ಪ್ರಕೃತಿ ವಿಷಮ ಸ್ಥಿತಿಗೆ ಹೋಗ್ತದೆ. ಆ ದೃಷ್ಟಿಯಿಂದ ನಾವು ನಾನು ಏನಕ್ಕೆ ಈ ಉದ್ದೇಶ ಹೇಳಿ ಸಂತೋಷ. ನಾಳೆ ದಿವಸ ನಿಮ್ದು ಮಾರುಕಟ್ಟೆ ದೊಡ್ಡದಾದಂಥ ಸಂದರ್ಭದಲ್ಲಿ, ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆ ಬಂದ ಸಂದರ್ಭದಲ್ಲಿ ಈ ತರದ ವಿಚಾರಗಳನ್ನ ಮುನ್ನೆಲೆ ತಂದು ನಿಮ್ಮನ್ನ ಕುಗ್ಗಿಸುವ ಪ್ರಯತ್ನ ಆಯಿತು. ಆದರೂ ಕೂಡ ಈ ದೇಸಿ ಹಸುಗಳ ಬಗ್ಗೆ ಅದರ ಮಹತ್ವ ಈ ನಮ್ಮ HF ಮತ್ತು ಇದು ಜರ್ಸಿ ಕೋಲನ್ನು ಮಾಡಿದ್ರೆ ದೇಸಿ ಹಸುವಿನ ಬಗ್ಗೆ ಮಾಹಿತಿ ಅದರಲ್ಲಿ ಗೊಬ್ಬರದಂತಿರುವ ಜೀವಾಣುಗಳು ಸಿಗಲ್ಲ, ಅದರ ಹಾಲಿನ ಮಹತ್ವ ಇದರಲ್ಲಿ ಸಿಗಲ್ಲ. ಅದರ ಬಗ್ಗೆ ಕೂಡ ನಾವು ಮಾಹಿತಿಯನ್ನು ಕೊಡ್ತೀವಿ. ಡೈರಿ ಫಾರ್ಮಿಂಗ್ ಹೆಂಗೆ ಮಾಡಬೇಕು, ಅದನ್ನು ಯಾವ ರೀತಿಯಿಂದ ಡೈರಿ ಪ್ರಾಡಕ್ಟ್ಸ್ಗಳು ಮಾಡಬೇಕು. ಆಮೇಲೆ ಅದರ ಗೊಬ್ಬರ ಗದ್ದಲದಿಂದ ಏನೇನು ನಾವು ಸಾವಯವ ಗೊಬ್ಬರವನ್ನು ತಯಾರು ಮಾಡಬೇಕು, ಅದನ್ನು ಕೂಡ ಮಾಹಿತಿ. ಆಮೇಲೆ ಈ ಬೈ ಪ್ರಾಡಕ್ಟ್ಸ್, ಈಗ ಗಂಜಲದಿಂದ ಮತ್ತು ಸಗಣಿಯಿಂದ ಮಾಡುವಂಥ ದೀಪ, ಧೂಪ, ನೂರಾರು ಐಟಮ್ಗಳಿವೆ. ಆಮೇಲೆ ಈ ಗಂಜಲದಿಂದ ಕೂಡ ಆರ್ಟ್ ಕೂಡ ಮಾಡ್ತೀವಿ, ಅದರಿಂದ ಆಯುರ್ವೇದಿಕ್ ಮೆಡಿಸಿನ್ಸ್ ಕೂಡ ಮಾಡ್ತೀವಿ. ಇವರೆಲ್ಲವನ್ನು ಈ ನಮ್ಮ ಕಾರ್ಯಕ್ರಮದಲ್ಲಿ
ತಿಳಿಸ್ಕೊಡೋದು